ಹಲೋ ರೀ, ಹಾಯ್. ನಾನು ಮಾಧವಿ ಮೇತಾ ಗುಜರಾತ್ಲಿಂತ್ರ. ಎಲ್ಲರಿಗೂ ಆಯುಷ್ಯನ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ಇವತ್ತು ನಾನು ಮಾಡಕತ್ತಿದ್ದು ಮಾನ್ಕಾಯ್ದು ಅಪ್ಪೆ ಹುಳಿ ಅಂತ ಬ್ರಾಹ್ಮಣರ ಶೈಲಿ. ಏನಪ್ಪ ಅಂದರೆ ಇದು ನಮ್ಮ ತಂಗಿ ಕಲಿಸಿದ್ದು ನನಗೂ ಗೊತ್ತಿಲ್ಲ. ಅಪ್ಪೆ ಹುಳಿ ಅಂದ್ರೆ ಇದು ಮಾನ್ಕಾಯ್ದು. ಈಗ ನಾವು ತಂಬುಳಿ ಹೆಂಗೆ ಮಾಡ್ತೇವಲ್ಲ ಹಂಗೆ ಇದು ಮಾನ್ಕಾಯ್ದು ಮಾಡ್ತಾರೆ. ಈಗ ಹುಂಚಿಕಾಯಿ ತಂಬುಳಿ, ಹುಂಚೆಹಣ್ಣಿನ ತಂಬುಳಿ ಮಾಡ್ತಾರಲ್ಲ ಹಂಗೆ ಮಾನ್ಕಾಯ್ದು ತಂಬುಳಿ ಮಾಡೋದು. ಹೌದು, ಅದನ್ನು ಹೆಂಗಪ್ಪ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಇದಕ್ಕೆ ತೊಗೋಬೇಕು 1 ಚಮಚೆ ಜೀರಿಗೆ, 1 ಚಮಚೆ ಮೆಣಸು, ಒಂದು ಅರ್ಧ ಚಮಚೆ ಮೆಂತ್ಯ ಕಾಳು. ಹೌದು, ಏನಪ್ಪ ಅಂದ್ರೆ 1 ಚಮಚೆ ಮೆಣಸು, ಅರ್ಧ ಚಮಚೆ ಮೆಂತ್ಯ, ಹೊಳ್ಳಿ 1 ಚಮಚೆ ಜೀರಿಗೆ ತೊಗೋಬೇಕು. ಹೌದು, ಅದು ತೊಗೊಂಡು ಒಂದು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡು ಹಿಂದಡಿ ಚಕ್ಕ ಇವು ಗುಂಟ್ರಕಾಯಿ, ಒಗ್ಗರಣೆಯೊಳಗೆ ಗುಂಟ್ರಕಾಯಿ, ಹೊಳ್ಳಿ ಕರ್ಮೆ. ಹೌದು, ಕರ್ಮೆ ಹೊಳ್ಳಿ ಒಂದು 3 ಅಥವಾ 4 ಗುಂಟ್ರಕಾಯಿ ಹಾಕಿ ಒಗ್ಗರಣೆ ಕೊಡಬೇಕಪ್ಪ. ಮತ್ತು ಹೊಳ್ಳಿ ಏನಪ್ಪ ಅಂದ್ರೆ ಇದಕ್ಕೆ ಬೆಳ್ಳುಳ್ಳಿ ಹಾಕಂಗಿಲ್ಲ, ಅದಷ್ಟ ಒಗ್ಗರಣೆ, ಕರ್ಮೆ ಅಷ್ಟ ಒಗ್ಗರಣೆ ಕೊಡಿ, ಮಸ್ತ್ ಆಕತಿ. ಕರ್ಮೆ, ಹೊಳ್ಳಿ, ಗುಂಟ್ರಕಾಯಿ, ಮೆಣಸಿನ್ಕಾಯಿ. ಹೊಳ್ಳಿಗೆ ಇದು ಕುದಿತು ಹಿಂಗಾತಂದ್ರೆ ಇವನ್ನ ಗ್ಯಾಸ್ ಆಫ್ ಮಾಡ್ಕೊಂಡು ನಿಂದರ್ಸಕ್ಕೆ ಸ್ವಲ್ಪ ತನಗಾಕ ಬಿಡಬೇಕು. ತನಗಾಕಿ ಬಿಟ್ಟಿದ್ದಪ್ಪ ಅಂದ್ರೆ ಅವನ್ನ ಮೆಂತ್ಯ ಕಾಳು ಎಲ್ಲ ಹುರ್ಕೊಂಡು ನೋಡ್ರಿ. ಮೊನ್ನೆ ಮನೆಯವರು ನನ್ನ ಮಗಳು ಪೇಡೆ ಬರ್ರಿ ಪೇಡೆ ತಿನ್ನಾಕ ನಮ್ಮ ಮನೆಯವರು ನನ್ನ ಮಗಳು ಮಾಡ್ಯಾರ. ಇವ್ರನ್ನ ಪೇಡೆ ಚಲೋ ಆಗ್ಯಾವ್ರಿ. ಹೇಳ್ರಿ, ನಿಮಗೂ ಬೇಕಂದ್ರೆ ಆರ್ಡ್ರ್ ಕೊಡ್ರಿ, ಮಾಡಿ ಕಳಿಸ್ತೀನಿ. ಇದು ಮಾವಾದ ಪೇಡೆ ಅಂತೇಳಿ ನಮ್ಮಲ್ಲೇ ಮಾವ ಬರ್ತೈತೆ ರೀ, ಹಾಲಿಂದು ಅದು ಇರ್ತೈತಲ್ರಿ, ಅದು ತೆಗೆದು ಮಾವ ಮಾಡಿ ಇಲ್ಲಿ ಮಾರಕ್ಕೆ ಬರ್ತೈತಿ. ನೋಡ್ರಿ, ಪೇಡೆ ಮಾಡ್ಯಾರ ನಮ್ಮ ಮನೆಯವರು. ಮನೆಯೊಳಗೆ ಮಾಡೀವಿ ಪೇಡೆ, ಮಾವಾದ ಪೇಡೆ. ಹೌದ್ರಿ, ಇದು ಅಪ್ಪೆ ಹುಳಿ ಇವತ್ತು ಮಾಡಕತ್ತಿದ್ದು. ಬಿಸಿ ಅನ್ನದ ಜೊತೆ ಇದು ಅಪ್ಪೆ ಹುಳಿ ಮಾಡ್ಕೊಂಡು ಊಟ ಮಾಡ್ತೀನಿ ಇವತ್ತು. ಯಾಕಂದ್ರೆ ಇವತ್ತು ನಾನು ಒಬ್ಬಳೆ, ಅದ್ರ ಸಂಬಂಧ ಅಲ್ಲಿದ್ದು ಅಡುಗೆ ಮಾಡ್ಕೊಂಡು ಉಣ್ಬೇಕು ಅನಿಸ್ತತಿ, ಅದ್ರ ಸಂಬಂಧ ಮಾಡಕತ್ತೀನಿ. ಆಯಿತು, ಓಕೆ, ಬಾಯ್.